ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮಾತ್ರ ಕಡಿಮೆ ಆಗಿದೆ. ಆದರೆ ಗಾಳಿಯ ಅಬ್ಬರದಿಂದ ಸಮುದ್ರಗಳು ಪ್ರಕ್ಷುಬ್ಧಗೊಂಡಿರುವಂಥದ್ದು. ನಾವಿರುವಂಥದ್ದು ಈಗ ಪಡುಕೆರೆ ಬೀಚ್ ಪಕ್ಕದಲ್ಲಿದ್ದಾವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇದು ಒಂದು ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿರುವಂಥ ಪ್ಲೇಸ್ ಪಡುಕೆರೆ ಬೀಚ್. ಆದರೆ ಈಗ ಸಮುದ್ರ ಪ್ರಕ್ಷುಬ್ಧಗೊಂಡಿರೋದ್ರಿಂದ ಮತ್ತು ಸಮುದ್ರದ ಅಲೆಗಳ ಅಬ್ಬರ ತುಂಬಾ ಜೋರಾಗಿರೋದ್ರಿಂದ ಯಾರು ಕೂಡ ಪ್ರವಾಸಿಗರು ಈಗ ಸಮುದ್ರಕ್ಕೆ ಇಳಿಯುವಂಥ ದುಸ್ಸಾಹಸಕ್ಕೆ ಕೈ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ನಾವು ಗಮನಿಸ್ಬೋದು, ಪ್ರವಾಸಿಗರು ಭೇಟಿ ಕೊಡ್ತಾರೆ, ಬೆರಳೆಣಿಕೆಯಷ್ಟು ಪ್ರವಾಸಿಗರು ಭೇಟಿ ಕೊಡ್ತಾರೆ. ಆದರೆ ಸಮುದ್ರ ದಡದಲ್ಲಿ ನಿಂತು ಸೆಲ್ಫಿ ಅಥವಾ ಫೋಟೋಗಳನ್ನು ಕ್ಲಿಕ್ಕಿಸುವುದಕ್ಕೆ ಮುಂದಾಗ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಸಮುದ್ರದ ಅಲೆಗಳ ಅಬ್ಬರ ಎಷ್ಟು ಜೋರಾಗಿದೆ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪಕ್ಕದ ರಾಜ್ಯ ಆಗಿರುವಂಥ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗಿದೆ. ಆದರೆ ಕರ್ನಾಟಕ ರಾಜ್ಯಕ್ಕೆ ಇನ್ನೂ ಕೂಡ ಮುಂಗಾರು ಪ್ರವೇಶ ಆಗಿಲ್ಲ. ಆ ಒಂದು ಸಂದರ್ಭದಲ್ಲಿ ಈಗ ಹವಾಮಾನ ವೈಪರೀತ್ಯದಿಂದಾಗಿ ಕರಾವಳಿ ಪ್ರದೇಶ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈಗ ಮಳೆ ಆಗ್ತಿರುವಂಥದ್ದು. ಆದರೆ ಈಗ ಬೆಳಗಿನಿಂದಲೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದೆ. ಆದರೆ ಉಡುಪಿ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ಆಗ್ತಿದೆ ಎಂಬ ವರದಿ ಆಗ್ತಿರುವಂಥದ್ದು. ಆದರೆ ನಾವು ಈಗ ಇರುವಂಥದ್ದು ಈ ಒಂದು ಪಡುಕೆರೆ ಬೀಚ್ನ ಒಂದು ಚಿತ್ರಣವನ್ನು ಗಮನಿಸ್ಬೋದು. ಸಮುದ್ರದ ಅಲೆಗಳ ಅಬ್ಬರ ಎಷ್ಟು ಜೋರಾಗಿದೆ ಎಂಬುದು ಇಲ್ಲಿ ಗೊತ್ತಾಗುತ್ತೆ. ಯಾರು ಕೂಡ ಸಾಕಷ್ಟು ಪ್ರವಾಸಿಗರ ದಂಡು ಉಡುಪಿ ಕಡೆ ಬರ್ತಾ ಇದೆ. ಸಮುದ್ರದಲ್ಲಿ ಎಂಜಾಯ್ ಮಾಡಬೇಕಂತ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಆದರೆ ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿರೋದ್ರಿಂದ ಈಗ ಯಾರು ಸಮುದ್ರಕ್ಕೆ ಇಳಿಯುವಂಥ ದುಸ್ಸಾಹಸಕ್ಕೆ ಕೈ ಆಗ್ತಿಲ್ಲ. ಬದಲಾಗಿ ದಡದಲ್ಲಿಯೇ ನಿಂತು ಫೋಟೋಗಳನ್ನು ಕ್ಲಿಕ್ಕಿಸುವುದು ಅಥವಾ ಎಂಜಾಯ್ ಮಾಡುವಂಥ ಕೆಲಸಕ್ಕೆ ಕೂಡ ಪ್ರವಾಸಿಗರು ಮುಂದಾಗ್ತಾ ಇರುವಂಥ ನಾವು ಚಿತ್ರಣವನ್ನು ಗಮನಿಸ್ಬೋದು. ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಆದರೆ ಯಾವುದೇ ರಿಸ್ಕ್ ತಗೊಳ್ಳಿಕ್ಕೆ ಯಾರು ಹೋಗ್ತಾ ಇಲ್ಲ. ಯಾಕಂದರೆ ಹೋಗಲು ಕೂಡ ಬಾರ್ದು. ಯಾಕಂದರೆ ಸಮುದ್ರದ ಆಳ ಗೊತ್ತಾಗೋದಿಲ್ಲ, ಸಮುದ್ರದ ಅಲೆಗಳ ಅಬ್ಬರ ಎಷ್ಟಿದೆ ಎಂಬುದು ಕೂಡ ಗೊತ್ತಾಗೋದಿಲ್ಲ. ದೂರದಿಂದ ಬರ್ತಾರೆ, ಸಮುದ್ರಕ್ಕೆ ಇಳಿತಾರೆ, ದೊಡ್ಡ ಅನಾಹುತಕ್ಕೆ ಕೂಡ ಇದು ದಾರಿ ಆಗುತ್ತೆ. ಆದರೆ ಈ ರೀತಿಯಾಗಿ ದಡದಲ್ಲೇ ನಿಂತು ಅಥವಾ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳೋದು ಅಥವಾ ಎಂಜಾಯ್ ಮಾಡೋದು ತುಂಬಾ ಸೇಫ್ ಅಂತ ಕಾಣುತ್ತೆ. ಒಟ್ಟಾರೆಯಾಗಿ ಈಗ ಸಮುದ್ರದ ಅಲೆಗಳ ಅಬ್ಬರ ತುಂಬಾ ಜೋರಾಗಿರೋದ್ರಿಂದ ಸದ್ಯ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಸಾಕಷ್ಟು ಪ್ರವಾಸಿಗರು ಉಡುಪಿ ಕಡೆ ಬರ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಸಮುದ್ರಕ್ಕೆ ಇಳಿಯುವಂಥ ದುಸ್ಸಾಹಸಕ್ಕೆ ಕೈ ಆಗಬಾರ್ದು ಅಂತ ಈಗ ಜಿಲ್ಲಾಡಳಿತ ಕೂಡ ಮನದಟ್ಟು ಮಾಡಿರುವಂಥದ್ದು. ಮತ್ತು ಇಲ್ಲಿ ಸಾಕಷ್ಟು ಲೈಫ್ ಗಾರ್ಡ್ಗಳು ಸಿಬ್ಬಂದಿಗಳು ಇದ್ದರೂ ಕೂಡ ಈಗ ಪ್ರವಾಸಿಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಕಷ್ಟ. ಆದರೆ ಪ್ರವಾಸಿಗರೇ ತಮ್ಮ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಯಾರು ಕೂಡ ಈ ಒಂದು ಸಮುದ್ರದ ಅಲೆಗಳ ಜೊತೆ ಸರಸ ಅಥವಾ ಒಂದು ದುಸ್ಸಾಹಸಕ್ಕೆ ಕೈ ಹಾಕುವಂಥ ಪ್ರಯತ್ನ ಮಾಡಬಾರ್ದು ಎಂಬುದು ಕೂಡ ಇಲ್ಲ ಜಿಲ್ಲಾಡಳಿತ ಆಗ್ರಹ ಆಗಿರುವಂಥದ್ದು. ಇನ್ನು ಸಾಕಷ್ಟು ಮೀನುಗಾರಿಕಾ ಬೋಟುಗಳು ಕೂಡ ಬಂದು ಈಗ ಬಂದರಿನಲ್ಲಿ ಲಂಗರ ಹಾಕ್ತಿರುವಂಥದ್ದು. ಮತ್ತು ಯಾರು ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡ್ತಾರೆ ಅವರಿಗೂ ಕೂಡ ಅವಕಾಶ ಇಲ್ಲ ಅಂತ ಈಗಾಗಲೇ ಜಿಲ್ಲಾಡಳಿತ ಒಂದು ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.